ಆತ್ಮೀಯರೇ, ಸಂಘರ್ಷ ನ್ಯೂಸ್ಗೆ ಹಾರ್ದಿಕವಾದಂತಹ ಸ್ವಾಗತ. ಇಂದೇನು ಬಾಗಲಕೋಟೆಯ ಹೈವೇಯಲ್ಲಿ ಏನಿದೆಯಲ್ಲ, ಇವತ್ತೊಂದು ಅಗ್ನಿ ಅವಘಡ ಸಂಭವಿಸಿದೆ ಅಂತ ಹೇಳಬಹುದು. ಈ ಒಂದು ಅಗ್ನಿ ಅವಘಡ ಏನು ಬಾಗಲಕೋಟೆಯ ಹತ್ತಿರ ತುಳಸಿಗೇರಿ ಗ್ರಾಮ ಏನು ಬರ್ತದೆ, ತುಳಸಿಗೇರಿ ಊರಿನ ಹತ್ತಿರ ಒಂದು ಆಗಿರ್ತಕ್ಕಂಥ ಅಗ್ನಿ ಅವಘಡ. ಇದು K29A6955 ನಂಬರಿನ ಪಡಿತರ ಅಕ್ಕಿಯನ್ನ ಹೊತ್ತು ಒಯ್ಯುತ್ತಿದ್ದಂತಹ ಒಂದು ಲಾರಿ ಇದು. ಈ ಲಾರಿ ಚಾಲಕ ಆಗಿರ್ತಕ್ಕಂಥ ದುರ್ಗಪ್ಪ ಮಾದರ್ ಡ್ರೈವ್ ಮಾಡುವಂತ ಸಂದರ್ಭದಲ್ಲಿ ಆಕಸ್ಮಿಕವಾಗಿ ಶಾರ್ಟ್ ಸರ್ಕ್ಯೂಟ್ ಆಗ್ತದೆ. ಈ ಶಾರ್ಟ್ ಸರ್ಕ್ಯೂಟ್ ನಿಂದ ಸ್ವಲ್ಪ ಹೊಗೆ ಕಾಣಿಸಿಕೊಂಡಾಗ ಆತ ಪಕ್ಕದಲ್ಲಿದ್ದ ಈ ಪಂಚರ್ ಅಂಗಡಿಯಿಂದ ಒಂದಿಷ್ಟು ನೀರನ್ನು ತೆಗೆದುಕೊಂಡು ಈ ಅಗ್ನಿಯನ್ನ ನಂದಿಸಲಿಕ್ಕೆ ಪ್ರಯತ್ನ ಪಡ್ತಾನೆ. ಆದರೆ ಅವನ ಒಂದು ಪ್ರಯತ್ನ ವಿಫಲ ಪ್ರಯತ್ನವಾಗುತ್ತಾ ದಿಢೀರನೆ ಏನಪ್ಪಾ ಅಂದ್ರ ಈ ಒಂದು ಲಾರಿಗೆ ಒಂದು ಅಗ್ನಿ ಆಹುತಿಗೆ ಆಗ್ಲಿಕ್ಕೆ ಪ್ರಾರಂಭ ಆಗ್ತದ. ಅಷ್ಟರಲ್ಲಿ ಅಕ್ಕಪಕ್ಕದ ಜನ ಇದನ್ನ ಅಗ್ನಿಯನ್ನು ನಂದಿಸಲಿಕ್ಕೆ ಪ್ರಯತ್ನ ಪಟ್ಟರು ಕೂಡ ಯಾವುದೇ ರೀತಿಯಾದಂತಹ ಸಾಧ್ಯ ಆಗೋದಿಲ್ಲ. ಬಹಳ ಜೋರಾಗಿ ಅಗ್ನಿ ಆವರಿಸಿಕೊಂಡು ಬಿಡ್ತದೆ ಈ ಒಂದು ಲಾರಿಗೆ. ಇದು ಬಾಗಲಕೋಟೆಯ ಏನು APMC ಇದೆ, ಇಲ್ಲಿನಿಂದ ಪಡಿತರ ಅಕ್ಕಿಯನ್ನ ತೆಗೆದುಕೊಂಡು ಮುದೋಳಕ್ಕೆ ಈ ಲಾರಿ ಹೊರಟಿತ್ತು ಅನ್ನುವಂತಹ ಮಾಹಿತಿ ಐತಿ. ದುರ್ಗಪ್ಪ ಮಾದರ್ ಅಂತಕ್ಕಂಥವ್ರು ಈ ಲಾರಿಯನ್ನ ಚಾಲನೆ ಮಾಡ್ತಾ ಇದ್ರು. ದಿಢೀರ್ನೆ ಹೊಗೆ ಕಾಣಿಸಿಕೊಂಡ ನಂತರ ಅದನ್ನ ಬೆಂಕಿಯನ್ನು ನಂದಿಸಲಿಕ್ಕೆ ತಾನು ಪ್ರಯತ್ನ ಪಡ್ತಾನೆ. ಆದ್ರೆ ಅಗ್ನಿಶಾಮಕದೊಳಗೂ ಕೂಡ ಅಲ್ಲಿನ ಸಾರ್ವಜನಿಕರು ಮತ್ತು ನಾವು ಕೂಡ ಫೋನ್ ಮಾಡಿದೀವಿ, ಬರ್ತೀವಿ ಅಂತ ಹೇಳಿದ್ರು. ಹಲವಾರು ಹೊತ್ತು ಕಾಯ್ದ್ರು ಕೂಡ ಅಗ್ನಿಶಾಮಕ ದಳ ಸರಿಯಾದ ಸಮಯಕ್ಕೆ ಬರಲಿಲ್ಲ ಅಂತಾನೆ ಹೇಳಬಹುದು. ಅಷ್ಟರಲ್ಲಿ ಸಾಕಷ್ಟು ಸಾರ್ವಜನಿಕರು ಬೇರೆ ಬೇರೆ ಕಾರಣವರು ಕೂಡ ಅಲ್ಲಿ ಸೇರಿದ್ರು. ಆದ್ರೆ ಟೈರ್ಗಳೆಲ್ಲ ಬಸ್ಟ್ ಆಗ್ತವೆ, ಟೈರ್ಗಳಿಗೆ ಬೆಂಕಿ ಹಚ್ಚಿದೆ ಅನ್ನುವ ಕಾರಣಕ್ಕೆ ಯಾರು ಕೂಡ ಆ ಬೆಂಕಿಯನ್ನ ನಂದಿಸಲಿಕ್ಕೆ ಮುಂದಾಗಲಿಲ್ಲ. ಏನು ಬಿರು ಬಿಸಿಲಿನಲ್ಲಿ ಬಾಗಲಕೋಟೆಯ ಹೈವೇಯಲ್ಲಿ ಆಗಿರ್ತಕ್ಕಂಥ ಘಟನೆ ಇದು. ಬಾಗಲಕೋಟೆ ಜಿಲ್ಲೆಯ ತುಳಸಿಗೇರಿ ಹತ್ತಿರ ಏನು ಕಲಾದಗಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ದೇವನಾಳ ಪುನರ್ವಸತಿ ಕೇಂದ್ರ ಅಂದ್ರೆ RC ಹತ್ರ ಏನು ಹೈವೇ ಇರ್ತದೆ, ಹೈವೇಯಲ್ಲಿ ಆಗಿರ್ತಕ್ಕಂಥ ಘಟನೆ. ಯಾವುದೇ ರೀತಿಯಾಗಿರ್ತಕ್ಕಂಥ ಪ್ರಾಣ ಹಾನಿ ಆಗಿಲ್ಲ. ಬಹುಶಃ ಈ ಒಂದು ವಾಹನದಲ್ಲಿ ಹಮಾಲರು, ಚಾಲಕ, ಕ್ಲೀನರ್ ಎಲ್ಲರೂ ಕೂಡ ಇದ್ರು. ಆದ್ರೆ ಅವರೆಲ್ಲರೂ ಕೂಡ ಯಾವುದೇ ಅಪಾಯವಿಲ್ಲದೆ ಪಾರಾಗಿದ್ದಾರೆ. ಆದ್ರೆ ಗಾಡಿ ಮಾತ್ರ ಅಗ್ನಿಗೆ ಆಹುತಿಯಾಗಿದೆ. ಏನು ಹೈವೇಲಿ ಬರ್ತಕ್ಕಂಥ ಅನೇಕ ಜನರು ಈ ಒಂದು ವಾಹನವನ್ನು ನೋಡ್ತಾ ಇದ್ರು. ಬೆಂಕಿ ನಂದಿಸಲಿಕ್ಕೆ ಪ್ರಯತ್ನ ಪಟ್ಟರು ಕೂಡ ಈ ಟೈರ್ಗಳಿಗೆಲ್ಲ ಬೆಂಕಿ ಹತ್ತಿದ್ದ ಕಾರಣ ಎಲ್ಲಿ ಬ್ಲಾಸ್ಟ್ ಆಗ್ತಾವ ಅನ್ನುವಂತ ಭಯಕ್ಕಾಗಿ ಯಾರು ಕೂಡ ಹತ್ರ ಹೋಗಲಿಲ್ಲ. ಮೊದಲನೇ ಹಂತದಲ್ಲಿ ಸ್ವಲ್ಪ ಹೊತ್ತು ನೀರು ಗೊಜ್ಜಿದ್ರು ಕೂಡ ಆ ನಂತರ ಏನು ಸಾರ್ವಜನಿಕರು ನಿಂತು ನೋಡುವಂತಹ ಪರಿಸ್ಥಿತಿ ನಿರ್ಮಾಣ ಆಯಿತು ಅಂತ ಹೇಳ್ಬೋದು. ಏನು ಒಂದು ಸ್ವಂತ ಮಾಲಿಕಿ ಖಾಸಗಿ ವಾಹನ K29A6955 ಬಾಗಲಕೋಟೆ ಮೂಲದ ಮಾಲೀಕರು ಈ ಒಂದು ವಾಹನದ ಮಾಲೀಕರಾಗಿರ್ತಾರೆ. ಇದು ಸರ್ಕಾರಿ ಏನು APMC ಇರ್ತಕ್ಕಂಥ ಪಡಿತರ ಅಕ್ಕಿಯನ್ನ ಹೊತ್ತು ಒಯ್ಯುತ್ತಿದ್ದಂತಹ ಒಂದು ಲಾರಿ ಇದು ಅಗ್ನಿಗೆ ಆಹುತಿಯಾಗಿದೆ. ಈ ಕುರಿತು ಲಾರಿ ಚಾಲಕ ಏನ್ ಹೇಳಿದ್ದಾರೆ ನೋಡ್ಕೊಂಡು ಬರೋಣ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಂಘರ್ಷ ನ್ಯೂಸ್ ಕರ್ನಾಟಕ. ಡ್ರೈವರ್ ನೀವನು ಏನಾದ್ರು ಒಮ್ಮೆ ಅಲ್ಲ ಹವಾ ಒಂದ್ ಕಡೆ ಹೋದ್ಬಿಟ್ರೆ ಮುಗಿದೋದು. ಹ್ಞೂ ರೀ, ಉಳಿಸ್ಬೋದು. ಹೌದು, ಈ ಕಡೆ ಹತ್ತಿಲ್ರಿ, ಆ ಕಡೆ ಇನ್ನೂ ಉಳಿಸ್ಬೋದು. ಈಗ ಜಲ್ದಿ ಬರೋಗಿರೋ ಗಾಡಿನ ಯಾವ ನೀರಿನ ಗಾಡಿ ಬರೋದು ಡಿಸಲ್ಟ್ ಆಗಿ ಹೋದ್ರೆ ಮಾತು ಹೋಗ್ತದ್ರಿ. ಹೇಳ್ರಿ, ನಿಮ್ಮ ಹೆಸರು ಏನ್ರಿ? ದುರ್ಗಪ್ಪ ಮಾದರ್. ಏನ ಗಾಡಿ ಡ್ರೈವರ್ ನೀವೇನ? ಏನಾಯ್ತ್ರಿ? ಸ್ವಲ್ಪ ಮುಗಿ ಬರಕತ್ತಿದ್ರಿ, ಸೈಡ್ ಹಾಕಿ ನೋಡಿ ಅದೇ ಒಂದು ಸ್ವಲ್ಪ ಶಾರ್ಟ್ ಸರ್ಕ್ಯೂಟ್ ಆಗಿದ್ದ, ಬೆಂಕಿ ತೊಗೊಂಡಿದ್ರಿ. ಅಲ್ಲಿ ಪಂಚರ್ ಅಂಗಡಿಯಲ್ಲಿ ಹೋಗಿ ನೀರು ತೊಗೊಂಬಂದು ನೀರು ಹಾಕ್ಬಿಡ್ದು, ಹಂಗ ಏಕದಮ್ ದೂರ ತೊಗೊಂಡ್ಬಿಡ್ತು ಸರ್ ಅದು. ಏನು ಅಗ್ನಿಶಾಮಕ ದಳಕ್ಕೆ ನೀವು ಮಾಲಕರಿಗೆ ಫೋನ್ ಮಾಡಿ ತಿಳಿಸಿದಿರಿ? ಮಾಲಕರಿಗೆ ಫೋನ್ ಹಚ್ಚಿದ್ರಿ. ಏನು ಮಾಲ್ರಿ ಇದು ಬರ್ತಾ ಇರೋದು? ಈಗ ಇದು ರೇಷನ್ ಗೌರ್ಮೆಂಟ್ ಅಕ್ಕಿರಿ ಅನ್ನ ಬಗ್ಗೆ. ಎಲ್ಲಿಂದ ಬರ್ತೀರಿ ಈಗ? ಇಲ್ಲೇ ಬಾಗಲಕೋಟೆ APMC ಬಾಗಲಕೋಟೆ APMC ಗೋಡೌನ್ನಿಂದ ಎಲ್ಲಿ ಹೊರಟಿದ್ರಿ? ಮುದೋಳಕ್ಕೆ ಸರ್. ಮುದೋಳು ರೇಷನ್ ಪಡಿತರ ಅಕ್ಕಿ ವಿತರಣೆ ಮಾಡಕ್ಕೆ ಹೊರಟಿದ್ರಿ ತಾವು. ಆಕಸ್ಮಿಕವಾಗಿ ಇದನ್ನಾಗಿತ್ತು. ಅಗ್ನಿಶಾಮಕ ದಳಕ್ಕೆ ಫೋನ್ ಮಾಡಿದ್ರಲ್ಲ? ಮಾಡಿದ್ವಿ ಸರ್. ಒಬ್ರು ಯಾರೋ ಸರ್ ಮಾಡಿದ್ರು, ನಾ ಮಾಡಿಲ್ಲ ಸರ್. ಓಕೆ ಆಯ್ತು.
ಏ ಡ್ರೈವರ್ಗೂ ಏನಾಗೈತೇನ್ರಿ? ಯಾರ್ದು ಗಾಡಿ ಹಾಂ ಯಾವ ಹೊಸರು ಅಲ್ಲಿ ರೊಕ್ಕ ಮೇಡತ್ರಿ ಏನ್ರಿ ಚೆನ್ನಪ್ಪ ನಿಮ್ಮ ಡ್ರೈವರ್ ನೀವನು ಏನಾದ್ರು ಒಮ್ಮೆ ಅಲ್ಲ ಅವ ಒಂದ್ ಕಡೆ ಹೋದ್ಬಿಟ್ರೆ ಮುಗಿದೋದ್ರಿ. ಹ್ಞೂ ರೀ ಉಳಿಸ್ಬೋದು ಹೌದು.